ನೀವು ನೋಡ್ತಾ ಇದ್ದೀರಾ ಇದು ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ಸಿನಿ ಪ್ರೇಮಿಗಳ ನಿದ್ದೆ ಕೆಡಿಸಿದ್ದ ಸ್ಯಾಂಡಲ್ವುಡ್ನ ಹೊಸ ಸಾನ್ವಿ. ಯಾರಪ್ಪ ಇದು ಹೊಸ ಸಾನ್ವಿ? ಈಗ ತಾನೇ ರಶ್ಮಿಕಾ ಅವರು ರಕ್ಷಿತ್ ಶೆಟ್ಟಿ ಅವರ ಜೊತೆ ಎಂಗೇಜ್ ಆದ್ರು. ಇವ್ರ್ಯಾರು ಹೊಸ ಸಾನ್ವಿ ಅಂತೀರಾ? ಹೇಳ್ಬಿಡ್ತೀನಿ ಕೇಳಿ. ಕಿರಿಕ್ ಪಾರ್ಟಿ ಚಿತ್ರದಲ್ಲಿ ನಾಯಕಿ ರಶ್ಮಿಕಾ ಮದನ್ ಅವರನ್ನ ನೋಡಿದ್ದ ಚಿತ್ರಪ್ರೇಮಿಗಳು ಮೊದಲ ನೋಟದಲ್ಲೇ ಬೋಲ್ಡ್ ಆಗಿದ್ರು. ಆ ಸಾನ್ವಿ ಪಾತ್ರದ ಮೇಲಂತೂ ಅದೆಷ್ಟೋ ಬಾರಿ ಲವ್ ಆಯ್ತೋ ಗೊತ್ತಿಲ್ಲ. ಆಗ್ನಿಂದ ಯುವಕರೆಲ್ಲ ಬೆಳಗೆದ್ದು ಯಾರ ಮುಖವ ನಾನು ನೋಡ್ಲಿ ಎನ್ನುತ್ತಾ ರಶ್ಮಿಕಾ ಬಗ್ಗೆ ಚಿಂತೆ ಮಾಡ್ತಾ ಇದ್ರು. ಅಷ್ಟರ ಮಟ್ಟಿಗೆ ಸಾನ್ವಿ ಪಾತ್ರ ಮತ್ತು ಸಾನ್ವಿ ಪಾತ್ರಧಾರಿ ರಶ್ಮಿಕಾ ಪ್ರೇಕ್ಷಕರ ಮೇಲೆ ಪ್ರಭಾವ ಬೀರಿದ್ರು. ಈಗ ಸಾನ್ವಿ ಬಗ್ಗೆ ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ, ಇದೇ ರೀತಿ ಕನ್ನಡಕ್ಕೆ ಮತ್ತೋರ್ವ ಸಾನ್ವಿ ಸಿಕ್ಕಿದ್ದಾರೆ. ಕಿರಿಕ್ ಪಾರ್ಟಿ ಚಿತ್ರದಲ್ಲಿ ನೀವು ನೋಡಿದ್ದ ಸಾನ್ವಿಯಂತೆ ಈಕೆ ಕೂಡ ಕಾಣಿಸುತ್ತಿದ್ದು ಒಂದು ಕ್ಷಣ ಆಶ್ಚರ್ಯವಾಗುವುದಂತೂ ಸತ್ಯ. ಅದೇ ಕಣ್ಣು, ಅದೇ ನಗು, ಅದೇ ಕನ್ನಡಕ, ಅದೇ ಕಾಸ್ಟ್ಯೂಮ್ಸ್, ಅದೇ ಸ್ಟೈಲ್. ಅಬ್ಬಾ, ಥಿಯೇಟರ್ ರಶ್ಮಿಕಾ ಮದನ್ ಅವರಂತೆ ಜೆರಾಕ್ಸ್ ಮಾಡ್ದಂಗೆ ಇದ್ದಾರೆ. ಹೆಸರು ಅಹಲ್ಯ ಸುರೇಶ್. ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಿರುವ ನವನಟಿ. ಇತ್ತೀಚೆಗಷ್ಟೇ ಸೆಟ್ಟೇರಿದ್ದ ಆದಿಪುರಾಣ ಚಿತ್ರದ ನಾಯಕಿ. ಆದಿಪುರಾಣದ ಜೊತೆಗೆ RR ಮೇಕರ್ಸ್ ನಿರ್ಮಾಣ ಮಾಡ್ತಿರು ಭರವಸೆ ಚಿತ್ರದಲ್ಲೂ ಅಹಲ್ಯ ನಾಯಕಿಯಾಗಿ ಕಾಣಿಸ್ಕೊಳ್ತಿದ್ದಾರೆ. ಅಂದ್ಹಾಗೆ ಆದಿಪುರಾಣ ಚಿತ್ರವನ್ನ ಮೋಹನ್ ಕಾಮಾಕ್ಷಿ ನಿರ್ದೇಶನ ಮಾಡ್ತಾ ಇದ್ದು ಶಶಾಂಕ್ ನಾಯಕರಾಗಿ ಕಾಣಿಸ್ಕೊಳ್ತಿದ್ದಾರೆ. ಚಿತ್ರದಲ್ಲಿ ಇಬ್ಬರು ನಾಯಕಿಯರಿದ್ದು ಮೋಕ್ಷ ಕುಶಾಲ್ ಮತ್ತು ಅಹಲ್ಯ ಸುರೇಶ್ ಜೋಡಿಯಾಗಿದ್ದಾರೆ. ಮೆಲೋಡಿ ಪ್ರೀತಿಯ ಕಿತಾಬು ಚಿತ್ರಗಳಿಗೆ ಬಂಡವಾಳ ಹಾಕಿದ್ದ ಶಮನ್ ಕೆ ರಾವ್ ಆದಿಪುರಾಣ ಚಿತ್ರಕ್ಕೆ ಬಂಡವಾಳ ಹಾಕ್ತಿದ್ದಾರೆ. ಒಂದ್ ಟೈಮ್ ನಲ್ಲಿ ಪಡ್ಡ ಹೆಕ್ಲಾ ನಿದ್ದೆ ಕದ್ದು ಸಖತ್ ಮೋಡಿ ಮಾಡಿದ್ದ ರಶ್ಮಿಕಾ ಜಾಗದಲ್ಲಿ, ಅಂದ್ರೆ ಅದೇ ಸಾನ್ವಿ ಜಾಗದಲ್ಲಿ ಇದೀಗ ಹೊಸ ಸಾನ್ವಿ ಎಂಟ್ರಿ ಆಗಿದೆ. ಹಾಗಿದ್ರೆ ಈ ಹೊಸ ಸಾನ್ವಿ ಅಲಿಯಾಸ್ ಅಹಲ್ಯ ಏನ್ ಮಾಡ್ತಾರೆ, ಮುಂದೆ ಸಿನಿಮಾದಲ್ಲಿ ಯಾವ ರೀತಿ ಕಾಣಿಸ್ಕೊಳ್ತಾರೆ ನೋಡೋ ಕುತೂಹಲ ನಿಮ್ಗಿದ್ರೆ ಮಿಸ್ ಮಾಡದೆ ನೋಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿ ಬೀಟ್ ಗೆ ಸಬ್ಸ್ಕ್ರೈಬ್ ಮಾಡಿ.